ವೈಯಕ್ತಿಕ ದ್ವೇಷಕ್ಕೆ ಬೆಂಕಿ ಹಚ್ಚಿದ ಕೃತ್ಯ. ಪೆಟ್ರೋಲ್ ಸುರಿದು ಕಾರಿಗೆ ಬೆಂಕಿ, ಬೈಕ್ಗಳು ಭಸ್ಮ. ಮನೆಗೂ ತಗುಲಿದ ಬೆಂಕಿಯ ಕೆನ್ನಾಲಿಗೆ ಸ್ಥಳೀಯರಲ್ಲಿ ಆತಂಕ. ಹಂಗ ಹಿಂದಗಡೆ ಹತ್ತು ಬರ್ಬೇಕ, ಬೆಂಕಿ ಹತ್ಕೊಂಡ್ಬಿಡೈತಿ ಫುಲ್ಲು, ಗಾಡಿನೂ ಹತ್ಕೊಂಡೈತಿ ಬುಲೆಟು. ಕೊರಟಗೆರೆ ತಾಲೂಕು ಕೋಳಾಲ ಗ್ರಾಮ. ವೈಯಕ್ತಿಕ ದ್ವೇಷ ಎಷ್ಟು ಭಯಾನಕ ಪರಿಣಾಮ ಉಂಟು ಮಾಡಬಹುದು ಎಂಬುದಕ್ಕೆ ಉದಾಹರಣೆಯಾಗಿ ಕೋಳಾಲ ಗ್ರಾಮದಲ್ಲಿ ನಡೆದ ಈ ಬೆಂಕಿ ಹಚ್ಚುವ ಘಟನೆ ಗಮನ ಸೆಳೆಯುತ್ತಿದೆ. ರಾತ್ರಿ ವೇಳೆ ಪೆಟ್ರೋಲ್ ಸುರಿದು ಕಾರಿಗೆ ಬೆಂಕಿ ಹಚ್ಚಿದ ಪರಿಣಾಮ ಕಾರಿನ ಜೊತೆಗೆ 2 ಬೈಕ್ಗಳು ಸುಟ್ಟು ಭಸ್ಮವಾಗಿದ್ದು, ಮನೆಯ ಒಂದು ಭಾಗಕ್ಕೂ ಬೆಂಕಿ ತಗುಲಿ ಹಾನಿಯಾಗಿದೆ. ಘಟನೆ ವಿವರ: ಏಪ್ರಿಲ್ 11, 2026ರಂದು ರಾತ್ರಿ ಸುಮಾರು 12:45 ಸುಮಾರಿಗೆ ಕೋಳಾಲ ಗ್ರಾಮದಲ್ಲಿರುವ ವೀರೇಶ್ ಅವರ ಮನೆ ಮುಂದೆ ನಿಲ್ಲಿಸಿದ್ದ ಮಹೇಂದ್ರ XUV 300 ಸುಮಾರು 14 ಲಕ್ಷ ರೂಪಾಯಿ ಮೌಲ್ಯ ಕಾರಿಗೆ ದುಷ್ಕರ್ಮಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಬೆಂಕಿಯ ತೀವ್ರತೆಗೆ ಕಾರಿನ ಪಕ್ಕದಲ್ಲಿದ್ದ ರಾಯಲ್ ಎನ್ಫೀಲ್ಡ್ ಬುಲೆಟ್ ಹಾಗೂ ಈ ಬೈಕ್ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿವೆ. ಬೆಂಕಿ ಮನೆ ಭಾಗಕ್ಕೂ ವ್ಯಾಪಿಸಿ ಆಸ್ತಿ ನಷ್ಟ ಉಂಟಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾದ ಕೃತ್ಯ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೃತ್ಯ ಎಸಗಿದ ವ್ಯಕ್ತಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ತನಿಖೆ ನಡೆಸಿದ ಪೊಲೀಸರಿಗೆ ಇದು ಪೂರ್ವ ವೈಷಮ್ಯದ ಪ್ರಕರಣ ಎಂಬುದು ತಿಳಿದು ಬಂದಿದೆ. ದ್ವೇಷದ ಹಿಂದೆ ಹಳೆಯ ಪ್ರಕರಣ. ಮಾಹಿತಿಯ ಪ್ರಕಾರ ಕಾರಿನ ಮಾಲೀಕ ವೀರೇಶ್ ಹಾಗೂ ಅದೇ ಗ್ರಾಮದ ನಾಗಭೂಷಣ್ ನಡುವೆ ಹಿಂದೆ ಗಲಾಟೆ ನಡೆದು ಕೋಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಾಗಭೂಷಣ್ ಎಂಬ MBBS ವಿದ್ಯಾರ್ಥಿಗೆ ಪಾಸ್ಪೋರ್ಟ್ ಪ್ರಕ್ರಿಯೆಯಲ್ಲಿ ಈ ಪ್ರಕರಣ ಅಡ್ಡಿಯಾಗಿದ್ದು, ಇದೇ ಕಾರಣದಿಂದ ವೈಯಕ್ತಿಕ ದ್ವೇಷದ ಬೆಳೆದು ಈ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಕಾರು ಮಾಲೀಕ ವೀರೇಶ್ ಹೇಳಿಕೆ: ರಾತ್ರಿ ಕುಟುಂಬ ಸಮೇತ ಮಲಗಿದ್ದಾಗ ಶಬ್ದ ಕೇಳಿ ಹೊರಗೆ ನೋಡಿದಾಗ ಕಾರು ಬೆಂಕಿಗೆ ಆಹುತಿಯಾಗುತ್ತಿತ್ತು. ತಕ್ಷಣ ಫೈರ್ ಇಂಜಿನ್ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದೆವು. ನನ್ನ ಕಾರು, ಬುಲೆಟ್ ಮತ್ತು ಈ ಬೈಕ್ ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಈ ಕೃತ್ಯಕ್ಕೆ ನಾಗಭೂಷಣ್ ಕಾರಣ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ. ನಮಗೆ ಜೀವ ಭಯವಿದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವೀರೇಶ್ ಮನವಿ ಮಾಡಿದ್ದಾರೆ. ಈ ಘಟನೆಯಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಎಂಬ ಒತ್ತಾಯ ವ್ಯಕ್ತವಾಗುತ್ತಿದೆ. ಇತ್ತೀಚೆಗೆ ಕೊರಟಗೆರೆ ತಾಲೂಕಿನಲ್ಲಿ ಕಾರು ಗಾಜು ಒಡೆಯುವುದು, ವಾಹನಗಳಿಗೆ ಬೆಂಕಿ ಹಚ್ಚುವುದು ಮುಂತಾದ ಘಟನೆಗಳು ಹೆಚ್ಚಾಗುತ್ತಿವೆ. ಸಾರ್ವಜನಿಕರು ರಸ್ತೆ ಮೇಲೆ ವಾಹನ ನಿಲ್ಲಿಸಲು ಕೂಡ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಹಾಗೂ AR ನ್ಯೂಸ್ ಚಾನೆಲ್ ಮನವಿ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.